ನೀವು ಈ ತರ ಪರ್ಫೆಕ್ಟ್ ಝೋನ್ಸ್ನ ಮಾರ್ಕ್ ಮಾಡಬೇಕು ಅಂದ್ರೆ ಈ ವಿಡಿಯೋ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಸಪ್ಲೈ ಡಿಮ್ಯಾಂಡ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವು ಸಪ್ಲೈ ಡಿಮ್ಯಾಂಡ್ ಝೋನ್ಸ್ನ ಮಾರ್ಕೆಟಲ್ಲಿ ಅಥವಾ ಚಾರ್ಟ್ಸಲ್ಲಿ ಯಾವ ಥರ ಸ್ಪಾಟ್ ಮಾಡೋದು ಮತ್ತು ಅದನ್ನು ಯಾವ ಥರ ಟ್ರೇಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಒಂದು ಸಿಂಪಲ್ ಕಾನ್ಸೆಪ್ಟ್ ರೇಂಜಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ರೇಂಜಸ್ ಅಂದರೆ ಎರಡು ಪ್ರೈಸ್ಗಳ ಮಧ್ಯೆ, ಫಾರ್ ಎಕ್ಸಾಂಪಲ್ ₹10 ಮತ್ತು ₹15 ಮಧ್ಯೆನೇ ಮಾರ್ಕೆಟು ಮೇಲೆ ಕೆಳಗೆ ಮೂವ್ ಆಗ್ತಿದ್ರೆ ವಿದೌಟ್ ಬ್ರೇಕಿಂಗ್ ದ ಝೋನ್, ಅಂದರೆ ಇದು 10 ಕೆಳಗೂ ಇಳಿತಿಲ್ಲ, 15 ಮೇಲೂ ರೈಸ್ ಆಗ್ತಿಲ್ಲ ಅಂತ ಅಂದರೆ ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ಈ ರೇಂಜ್ ಓವರ್ ದ ಟೈಮ್ ಬ್ರೇಕ್ ಕೊಟ್ಟೇ ಕೊಡುತ್ತೆ. ಅಂದರೆ ಇದರ್ ಇಟ್ ವಿಲ್ ಬ್ರೇಕ್ ಡೌನ್, ಇಲ್ಲಾಂದರೆ ಮೇಲ್ಗಡೆ ಬ್ರೇಕ್ ಆಗುತ್ತೆ. ಅದು ಒಂದು ಹೈ ವಾಲ್ಯೂಮ್ ಇಂದ ಬ್ರೇಕ್ ಆದರೆ ಒಂದು ರ್ಯಾಪಿಡ್ ಬ್ರೇಕ್ಔಟ್ ಸಿಗುತ್ತೆ ನಮಗೆ. ಸೊ ನಮಗೆ ಅದ್ರ ಕಡೆ ಜಾಸ್ತಿ ಫೋಕಸ್ ಇರಬೇಕು. ಲೋ ವಾಲ್ಯೂಮ್ ಇದ್ದರೆ ಅದು ಜಾಸ್ತಿ ಬ್ರೇಕ್ಔಟ್ ಆಗಲ್ಲ, ಇಲ್ಲಾಂದ್ರೆ ಒಂದು ಸಣ್ಣ ಬ್ರೇಕ್ಔಟ್ನ ಕೊಡೋ ಚಾನ್ಸ್ ಇರುತ್ತೆ. ಸೊ ಯಾವಾಗ ಒಂದು ರ್ಯಾಪಿಡ್ ಬ್ರೇಕ್ಔಟ್ ಆಗುತ್ತೆ ಆವಾಗ ಆ ಝೋನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆ ರೇಂಜ್ ಮಾಡಿರುವಂಥ ಝೋನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ಒಂದು ಸೈಕಲಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ರೇಂಜ್ ಫಸ್ಟ್ ಫಾರ್ಮ್ ಆಗುತ್ತೆ, ಅದಾದಮೇಲೆ ಆ ರೇಂಜು ಬ್ರೇಕ್ ಆಗುತ್ತೆ. ಆ ಬ್ರೇಕ್ ಆಗೋದ್ರಿಂದ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಇಂಬ್ಯಾಲೆನ್ಸ್ನ ಮತ್ತೆ ರೀಬ್ಯಾಲೆನ್ಸ್ ಮಾಡೋಕ್ಕೆ ಅಂತ ಬರೋದನ್ನ ನಾವು ಯುಟಿಲೈಸ್ ಮಾಡ್ಬೋದು. ಸೊ ರೇಂಜ್ ಫಾರ್ಮ್ ಆದಮೇಲೆ ಯಾವಾಗ ಬ್ರೇಕ್ಔಟ್ ಆಗುತ್ತೆ ಆ ಬ್ರೇಕ್ಔಟ್ ನಮಗೆ ಒಂದು ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಫಸ್ಟ್ ರೇಂಜ್ ಫಾರ್ಮ್ ಆಗ್ತಿತ್ತು, ಅದಾದಮೇಲೆ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಡ್ತು. ಇಲ್ಲೂ ಅಷ್ಟೇ ಒಂದು ರೇಂಜ್ ಫಾರ್ಮ್ ಆಗ್ತಿತ್ತು ಮಾರ್ಕೆಟ್, ಅದಾದಮೇಲೆ ಡೌನ್ ಸೈಡ್ಗೆ ಒಂದು ಬ್ರೇಕ್ಔಟ್ ಕೊಡ್ತು. ಸೊ ದೀಸ್ ರೇಂಜಸ್ನ ನಾವು ಯೂಸ್ ಮಾಡ್ಕೋಬಹುದು ಟು ಟ್ರೇಡ್ ಆ್ಯಂಡ್ ಮಾರ್ಕೆಟ್ ಆಸ್ ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್. ಇದನ್ನು ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂದರೆ ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ನ ಫಾಲೋ ಮಾಡಿ.